ಎಲ್ಲರಿಗೂ ನಮಸ್ಕಾರ. ಇವ್ರು ಏನು ಇಂಗ್ಲೀಷಲ್ಲಿ ಹೇಳಿದ್ರು ಅದನ್ನೇ ನಾನು ಕನ್ನಡದಲ್ಲಿ ಹೇಳ್ತೀನಿ ಅಷ್ಟೇ. ಕನ್ನಡದೊಳಾದ್ರಿಂದ ಸ್ವಲ್ಪ ದಯವಿಟ್ಟು ಡೋಂಟ್ ಗೋ ಬೈ ಮೈ ಕನ್ನಡ ಪ್ಲೀಸ್. ಓಕೆ, ಮೊದಲನೇ ಪ್ರಯತ್ನ ಏನು ಅಂತಂದರೆ NEP 2020 ಕಡೆಯಿಂದ ಪಾಲಿಸಿಯಿಂದ ಬಂದಂತಹ ಕೆಲವು ದಿ ಡೀಟೇಲ್ಡ್ ಸ್ಟಡೀಸ್ ವಿಚ್ ನೀಡ್ಸ್ ಟು ಬಿ ಇಂಟ್ರಡ್ಯೂಸ್. ನಾವು ಶಾಲೆಗಳಲ್ಲಿ ಏನು ಇಂಟ್ರಡ್ಯೂಸ್ ಮಾಡಬೇಕು, ಸ್ಪೆಷಲಿ ಇಂಗ್ಲೀಷ್, ಸೈನ್ಸ್, ಮ್ಯಾಥ್ಸ್ ಇದನ್ನೆಲ್ಲ ಬಿಟ್ಟು ಅದನ್ನು ಹೊರತಾಗಿ ನೆಕ್ಸ್ಟ್ ಏನು ಇಂಟ್ರಡ್ಯೂಸ್ ಮಾಡ್ತೀವಿ ಅಂದರೆ ಸ್ಪೋರ್ಟ್ಸ್ ಆದಮೇಲೆ ನೆಕ್ಸ್ಟ್ ಬರೋದೇ ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್, ಈ ಮೂರರಲ್ಲಿ ಏನು ಮಾಡಬಹುದು ಅನ್ನೋದನ್ನು ಹೆಚ್ಚು ಡೀಟೇಲ್ಡಾಗಿ ಕೊಟ್ಟಿದ್ರು. ಅದನ್ನು ನಾವು ಆರ್ಕಿಡ್ಸಲ್ಲಿ ತಂದಾಗ ಕ್ಲಾಸ್ ರೂಮ್ಸಲ್ಲೇನೋ ತೊಗೊಂಡು ಬಂದುಬಿಟ್ಟು ಕ್ಲಾಸ್ ರೂಮಲ್ಲಿ ಮಾಡ್ತಾ ಇದ್ದೀವಿ, ಕ್ಲಾಸ್ ರೂಮಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ಬಟ್ ಅದು ಆದಮೇಲೆ ನೆಕ್ಸ್ಟ್ ಏನು ಕಲ್ತಿರೋವಂಥದ್ದನ್ನು ಎಲ್ಲಿ ನಾವು ಮೇಜರಾಗಿ ಪ್ರೊಜೆಕ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು ಮಕ್ಕಳಿಗೆ ಸ್ಟೇಜ್ ಬೇಕು. ಸ್ಟೇಜ್ ಎಲ್ಲಿಂದ ತೊಗೊಂಡು ಬರೋದು. ಸೊ ದ್ಯಾಟ್ಸ್ ವೇರ್ ಈ ಆರ್ಟಿವರ್ಸ್ ಅನ್ನೋ ಒಂದು ಪ್ರೋಗ್ರಾಮ್ನ ಹರ್ಷ್ ಮೂಲಕ ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇದು ಕೇವಲ ಆರ್ಕಿಡ್ಸ್ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರಬಾರ್ದು. ಸ್ಟೇಜ್ನ ನಾವು ನೆಕ್ಸ್ಟ್ ಬೇರೆ ಸ್ಕೂಲ್ನಲ್ಲೂ ಇರುವಂಥ ಮಕ್ಕಳಿಗೂ ಸಹ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಈ ಒಂದು ಸ್ಟೇಜ್ನ ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ. ದ ಬೆಸ್ಟ್ ಹೇಳಬೇಕು ಅಂತಂದರೆ ಪ್ರತಿಯೊಂದು ಮಗುಗೂ ಸ್ಟೇಜ್ ಕಲ್ಪಿಸೋದೇ ಒಂದು ದೊಡ್ಡ ಏನು ಹೇಳ್ತಾರೆ ಪ್ರಯತ್ನ. ಅದು ಎಲ್ಲರೂ ಮಾಡೋದಿಲ್ಲ. ಎಲ್ಲರೂ ಮಾಡಿದ್ರೂ ಸಹ ಮಕ್ಕಳು ಬರೋದಿಲ್ಲ. ಮಕ್ಕಳು ಯಾಕೆ ಬರೋದಿಲ್ಲ ಅಂತಂದರೆ ಮೋರ್ ಆರ್ ಲೆಸ್ ಶಾಲೆಗಳಲ್ಲಿ ಈ ಥರ ಕಲೆಗಳನ್ನ ನಾವು ಇಂಟ್ರಡ್ಯೂಸ್ ಮಾಡೋದೇ ಇಲ್ಲ. ಸೊ ಹೌ ಡು ದೇ ಗೆಟ್ ಟು ನೋ ದ್ಯಾಟ್ ಇದು ಒಂದು ಈ ಥರ ಒಂದು ಸ್ಟಡೀಸಲ್ಲೂ ಸಹ ನಮಗೆ ಇಂಟ್ರೆಸ್ಟ್ ಇದೆ, ನನ್ನಲ್ಲಿ ಪೊಟೆನ್ಷಿಯಲ್ ಇದೆ, ನಾನು ಸಹ ಕಲಿಬೋದು, ನಾನು ಸಹ ಮುಂದೆ ಬರ್ಬೋದು, ಇಲ್ಲಿ ನಾನು ಕಲಿತ್ರೆ ನೆಕ್ಸ್ಟ್ ನನಗೆ ಆ ಸ್ಟೇಜಿಂದ ಒಂದು ಒಳ್ಳೆಯ ಅವಕಾಶ ಸಿಗಬಹುದು. ಇದನ್ನು ಅಷ್ಟೇ ಒಂದು ದಾರಿ ದೀಪವಾಗಿ ನಾವು ಅಷ್ಟೇ ತೋರಿಸೋದಕ್ಕಾಗೋದು. ಸೊ ಆ ಒಂದು ಪ್ರಯತ್ನದಲ್ಲಿ ನಾವು ದಿಸ್ ಆರ್ಟಿವರ್ಸ್ ಪ್ರೋಗ್ರಾಮ್ ಇಸ್ ಬಿನ್ ಇನಿಷಿಯೇಟೆಡ್. ಅದು ಬಿಟ್ಟರೆ ಸಾಧಾರಣವಾಗಿ ಮಕ್ಳಿಗೆ ಇನ್ನೇನು ಬೇಕು, ಮಕ್ಳಿಗೆ ಬೇಕಾಗಿರೋದು ಎರಡೇ. ಒಂದು ಟೀಚರ್ ಗುರುತಿಸೋದು, ನೆಕ್ಸ್ಟು ಪೇರೆಂಟ್ಸ್ ಗುರುತಿಸೋದು. ನಾವು ಟೀಚರ್ ಕ್ಲಾಸ್ ರೂಮಲ್ಲಿ ಗುರುತಿಸ್ತೀವಿ, ಪೇರೆಂಟ್ಸ್ ಎಲ್ಲಿ ಗುರುತಿಸ್ತಾರೆ ಅಂದರೆ ಒಂದು ಸ್ಟೇಜ್ ಕೊಟ್ಟಾಗ ಮಗು ಭಾಗವಹಿಸಿದಾಗ ಪೇರೆಂಟ್ಸಿಗೆ ನಿಜವಾಗ್ಲೂ ಗೊತ್ತಾಗುತ್ತೆ, ಓ ನಮ್ಮ ಮಗುವಿನಲ್ಲಿ ಈ ಒಂದು ಕಲೆ ಇತ್ತು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಐ ಥಿಂಕ್ ಇವಾಗ ನಾನು ಒಂದು ಹೊಸ ವಿಷಯನ ನನ್ನ ಮಗುವಿನ ಬಗ್ಗೆ ನಾನೇ ತಿಳ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ಇಬ್ಬರು ಒಂದು ಮಗುವಿನ ಬಗ್ಗೆ ಒಂದು ರಿಪೋರ್ಟ್ ಸಿಕ್ಬಿಟ್ರೆ ನೆಕ್ಸ್ಟ್ ಐ ಥಿಂಕ್ ದ ಟೀಚರ್ ಆ್ಯಂಡ್ ದ ಪೇರೆಂಟ್ ಅವರೇ ಮಕ್ಕಳನ್ನ ನೆಕ್ಸ್ಟ್ ದಾರಿ ತೋರಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಮಗು ತಾನಾಗೆ ತನ್ನ ಬದುಕನ್ನು ಹುಡ್ಕೊಳ್ಳುತ್ತೆ. ಸೊ ಆ ಪ್ರಯತ್ನ ನಿಟ್ಟಿನಲ್ಲಿ ಇದೊಂದು ಈವೆಂಟ್ ಅಷ್ಟೇ. ಥ್ಯಾಂಕ್ ಯು.